ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎನ್ ರಾಜಣ್ಣ ಅವರು ನಿನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿದ್ರು. ಯಾರು ಪುನಾರಚನೆ ಮಾಡ್ತಾರೋ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಇಲ್ಲದಿದ್ರೆ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವಂತಹ ಕೋಲಾಹಲದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸಂಪುಟ ಪುನಾರಚನೆಯೋ ಅಥವಾ ಅಧಿಕಾರ ಬದಲಾವಣೆಯೋ, ಹೈಕಮಾಂಡ್ ರೀಶಫಲ್ ಅಧಿಕಾರ ಕೊಟ್ರೆ ಸಿಎಂ ಸ್ಥಾನ ಅಬಾಧಿತ, ಇಲ್ಲದಿದ್ರೆ ರಾಜಕೀಯ ಚಟುವಟಿಕೆ ಮುಂದುವರಿಯುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ನಿನ್ನೆ ಹೇಳಿಕೆ ಕೊಟ್ಟು ಇವತ್ತು ಅದನ್ನ ರಿಪೀಟ್ ಮಾಡಿದ್ದಾರೆ ಮಾಜಿ ಸಚಿವ ರಾಜಣ್ಣ. ಅವರ ಹೇಳಿಕೆಯನ್ನ ಅವರು ಬದಲಾಯಿಸಿಕೊಳ್ಳಿಲ್ಲ ಅಥವಾ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ, ಬದಲಾಗಿ ಅದು ಆಗುತ್ತೆ ಅನ್ನೋ ಅರ್ಥದಲ್ಲೇ ಮತ್ತೆ ಮಾತನಾಡಿದ್ದಾರೆ. ಸತ್ಯೇಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ. ರಾಜಕೀಯ ಬದಲಾವಣೆ ಅಂದ್ರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಈಗ ಒಂದು 5-6 ತಿಂಗಳು ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದ್ದೀರಾ. ಅವರು ಹೇಳಿದ್ದಾರೆ, ಅವರು ಮಾಡೋದಿಲ್ಲ.